ಇವಾಗ ಸೌದೆ ಒಲೆಯಲ್ಲಿ ನೀರು ಕಾಯಿಸ್ಬೇಕಂತ ಇರ್ತಾರೆ, ಬಟ್ ಇದ್ರದ್ದೆಲ್ಲ ಸೋಲಾರ್ದೆಲ್ಲ ಏರ್ ಫಾಲ್ ಆಗುತ್ತೆ ಅಂತ ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಇನ್ನು ಸ್ವಲ್ಪ ಜನ ಫೈರಲ್ಲೇ ಕಚ್ಚಿ ಯೂಸ್ ಮಾಡೋಕ್ಕೆ ಇಷ್ಟಪಡುವಂಥ ನೀರು ಕಾಯಿಸುವಂಥ ಮಿಷಿನ್ ಇದೆ ಅಷ್ಟೇ. ಕೆಳಗಡೆ ಅಂತಲ್ಲಿಂದ 1-1.5 kg ವುಡ್ ಹಾಕಬೇಕು. ಹಾಕಿಬಿಟ್ರೆ 10 ನಿಮಿಷದಲ್ಲಿ ನೀರು ಬಿಸಿ ಆಗುತ್ತೆ. ಒಂದ್ಸರಿ ಬಿಸಿ ಅಂತ ನೀರಿನ 24 hours ಹಾಟ್ ವಾಟರ್ ಇರುತ್ತೆ ಇದರಲ್ಲಿ. ಇನ್ನು ಹೊರಗಡೆ ಬೌಡಿಗೆ ಹೀಟ್ ಆಗಲ್ಲ, ಬೆಂಕಿ ಉರಿ ಮೇಲೆ ಬರಲ್ಲ. ಕಾರ್ಬನ್ ಕ್ಲೀನ್ ಮಾಡಲಿಕ್ಕೆ ಸೌದೆ ಎಲ್ಲ ಎಷ್ಟು ಯೂಸ್ ಮಾಡ್ತಾರಲ್ಲ ಆ ಥರ ಇರುತ್ತೆ. ಜಸ್ಟ್ ಕಾರ್ಬನ್ ಕ್ಲೀನ್ ಮಾಡಲಿಕ್ಕೆ ಇಟ್ಟಿರ್ತೀವಿ, ಜಸ್ಟ್ ಕಾರ್ಬನ್ ಕ್ಲೀನ್ ಮಾಡ್ಬೋದು. ಅದೇನು ಬಿಚ್ಚ ಮೇಲೆ ಕ್ಲೀನ್ ಮಾಡೋದು ಬೇಕಾಗಿಲ್ಲ. ಹೊರಗಡೆಯಿಂದ ಇನ್ಸುಲೇಟ್ ಇರುತ್ತೆ, ಕಪ್ ಇನ್ಸುಲೇಟು. ಇದು ಟೆಂಪ್ರೇಚರ್ ಮೀಟ್ರ್ ಎಷ್ಟಾಗಿರೋದು ಬಿಸಿ ಆಗಿ ನೀರು ತೋರಿಸುತ್ತೆ. ಇಲ್ಲಿ ನೋಡಿ ನೀರು ಸುಡ್ತಿದೆ. ಇದೇ ಥರ ಇರುತ್ತೆ. ಇಷ್ಟು ಮಾತ್ರ ನೀರು ತುಂಬುತ್ತೆ. ಹಾಂ, ಇದು 60 ಲೀಟರ್ ಇರುತ್ತೆ. 60 ಲೀಟರ್ ಬಾಲ್ ಇರೋದು. ಹಾಂ, ಒನ್ ಟೈಮ್ ಬಿಸಿ ಮಾಡಿದ್ರೆ 1-1.5 kg ಹಾಕಿಬಿಟ್ರೆ 60 ಲೀಟರ್ ಬಿಸಿ ಆಗಿಬಿಡುತ್ತೆ. ಸುಟ್ಟೋಗ್ತಿದೆಯಲ್ಲ ಇಲ್ಲ 24 hours ರಾತ್ರಿ ಬೆಂಕಿ ಹಾಕಿಬಿಟ್ಟು ಬೆಳಗ್ಗೆ ಸ್ನಾನ ಮಾಡಬೇಕು. ಇದು ಕಾಂಪ್ಲೆಕ್ಸ್ ಇಲ್ಲಿದೆ ನೋಡಿ. ಅಲ್ಲಿ ವೇಸ್ಟ್ ಇಂದ ಜನರೇಟ್, ಅಲ್ಲಿ ವೇಸ್ಟ್ ಅಲ್ಲ, ಇದು ವೇಸ್ಟ್ ಬರ್ತದೆ. ವೇಸ್ಟ್ ಅಲ್ಲೇ ಇಲ್ಲಿಂದ ಹೋಗಿ ಹಾಂ, ಇಲ್ಲಿಂದ ಬರುತ್ತೆ. ಬಟ್ 0 ಸ್ಮೋಕ್ ಬರ್ತದೆ ಅದರಲ್ಲಿ. ಬೆಂಕಿ ಉರಿ ಬೇರೆ ಮೇಲೆ ಬರೋಲ್ಲ ಅದರಲ್ಲಿ. ಇದು ಬ್ಲ್ಯಾಕ್ ಬಾರ್ಡರ್ನಿಂದ ಆ ಥರ ಇರ್ತಲ್ಲ, ಸಿಪ್ಪಿ ಇರೋದು ಸಾದಾ, ಅದ್ರಲ್ಲಿ 3-4 kg ಅಡಿಗೆ ಬೇಕಾಗುತ್ತೆ. ಬಟ್ 90% ಹೀಟ್ ಲಾಸ್ ಆಗುತ್ತೆ ಅದರಲ್ಲಿ. ಉರಿ ಮೇಲೆ ಬರುತ್ತೆ. ಇದನ್ನು ಕೆಳಗಡೆ ಬೆಂಕಿ ಹಾಕಿಬಿಟ್ಟು ಮೇಲ್ಗಡೆ ಕೈ ಇಟ್ಟು ಕೈ ಹೀಟ್ ಆಗಲ್ಲ, ಕೈ ಸುಡಲ್ಲ ಅದು. ಇದು ಬೆಸ್ಟ್.